ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿ ಪತಿ ಶ್ರೀವತ್ಸ ಫೋಟೋ ರಿವೀಲ್. 2007ರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು ಶ್ರೀವತ್ಸ. 2007ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದು ಶ್ರೀವತ್ಸ ಮತ್ತು ವಸಂತಿ. ಮದುವೆಯಾದ ಒಂದೇ ಒಂದು ತಿಂಗಳಿಗೆ ವಸಂತಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ವಸಂತಿ ಸಾವಿಗೀಡಾದ ಕೆಲ ತಿಂಗಳಲ್ಲಿ ಶ್ರೀವತ್ಸ ಕೂಡ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಈಗ ವಸಂತಿ ಪತಿ ಶ್ರೀವತ್ಸ ಫೋಟೋ ರಿವೀಲ್ ಆಗಿದೆ. ಯಾರು ಈ ಶ್ರೀವತ್ಸ, ಹೇಗಿದ್ರು? ವಸಂತಿ ಮತ್ತು ಶ್ರೀವತ್ಸ 2007ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ ಒಂದು ತಿಂಗಳಿಗೆ ವಸಂತಿ ವಿರಾಜಪೇಟೆಗೆ ಬರ್ತಾರೆ. ಅಲ್ಲಿ ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಒಂದು ಅಪರಿಚಿತ ಶವ ಸಿಗುತ್ತೆ. ಅಲ್ಲಿ ಸಿಕ್ಕ ಬಟ್ಟೆ ಮತ್ತೊಂದರ ಮೇಲೆ ಇವರು ಗುರುತಿಸ್ತಾರೆ, ಇದು ವಸಂತಿನೇ ಅಂತ ಹೇಳಿ. ಯಾರು? ವಸಂತಿಯ ಕುಟುಂಬಸ್ಥರು. ಈಗ ವಸಂತಿಯ ಪತಿ ಯಾರು? ಶ್ರೀವತ್ಸ. ಶ್ರೀವತ್ಸ ಅವರ ಫೋಟೋ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಇದೆ ಶ್ರೀವತ್ಸ ಫೋಟೋ. ವಸಂತಿ ಪ್ರೀತಿಸಿ ಮದುವೆಯಾಗಿದ್ದ ವಸಂತಿಯ ಪತಿ ಶ್ರೀವತ್ಸ ಫೋಟೋನ ನೀವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2007ರಲ್ಲಿ ಇವರಿಬ್ಬರಿಗೂ ಮದುವೆಯಾಗಿರುತ್ತೆ. ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿರ್ತಾರೆ. 2007ರಲ್ಲಿ ಅನಾರೋಗ್ಯದಿಂದ ಶ್ರೀವತ್ಸ ಅವರು ಕೂಡ ಮೃತಪಡ್ತಾರೆ. ಮದುವೆಯಾದ ಒಂದೇ ತಿಂಗಳಿಗೆ ವಸಂತಿ ಅವರು ವಿರಾಜಪೇಟೆಗೆ ಬರ್ತಾರೆ. ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದಾದ ಕೆಲವು ತಿಂಗಳಲ್ಲಿ ಶ್ರೀವತ್ಸ ಕೂಡ ಅನಾರೋಗ್ಯದಿಂದ ಮೃತಪಡ್ತಾರೆ. ನೋಡುವಾಗ ಬೇಸರ ಆಯ್ತು ಸರ್. ಫೋಟೋ ನೋಡಿ ನಮ್ಮ ತಂಗಿದು ಫೋಟೋ ತಗೊಂಡು ಇವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಬೇರೆಯವರು ಅಂತ ತುಂಬಾ ದುಃಖ ಆಯ್ತು. ನಮಗೆ ಫ್ಯಾಮಿಲಿಗೆ ದುಃಖ ಆಗಿದೆ. ಯಾವಾಗ ಮದುವೆ ಆಗಿದ್ದು? ಹೇಗೆ? 2007 ಅಲ್ಲಿ ಮದುವೆ ಆಗಿದ್ದು. ಮದುವೆ ಆಗಿ ಒಂದು ತಿಂಗಳಲ್ಲಿ ಮಿಸ್ ಆಯಿತು. ಆಮೇಲೆ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬ್ಯಾಂಗ್ಳೂರಲ್ಲಿ, ಸಂಜಯ್ ನಗರಲ್ಲಿ. ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು 24 ಡೇಸ್ ಆದ್ಮೇಲೆ ನಮ್ಮ ವಿರಾಜಪೇಟೆಯಿಂದ ಒಂದು 2-3 ಕಿಲೋಮೀಟರ್ ಕೊಟ್ಟೊಳ್ಳಿ ಅಂತ ಹೇಳೋ ಜಾಗದಲ್ಲಿ ಅವ್ರ ಬಾಡಿ ಸಿಕ್ತು, ಡಿಕಂಪೋಸ್ ಆಗಿ. ಅವರ ಪೊಲೀಸ್ ಅವರೇ ಅದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಅಲ್ಲಿ ದಫನ್ ಮಾಡಿದ್ದಾರೆ. ಸೂಸೈಡ್ ಅಂತ ಬಂದಿದೆ, ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮಗೆ. ಒಂದು ತಿಂಗಳಲ್ಲಿ ಅವ್ರು ಶ್ರೀವತ್ಸ ಅಂತ ಈಸ್ ಎ ಲೆದರ್ ಡಿಸೈನರ್, ಬ್ರಾಹ್ಮಿನ್. ತಂದೆ BEL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲ, ಸತ್ತೋದ್ರು ಅವರು. 2 ವರ್ಷ ಆಗಿರ್ಬೇಕು. ಈಸ್ ನೋ ಮೋರ್. 2 ವರ್ಷ ಆಯ್ತು. ಅವರೇ ಎಕ್ಸಾಕ್ಟ್ಲಿ ಕರೆಕ್ಟ್. ಹೌದು ಗೊತ್ತಾಯ್ತು. ಕನ್ಫರ್ಮ್ 100%. ಸರ್, ಈಗ ಅವರು ಆತರ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಏನ್ ಮಾಡ್ಬೇಕು? ಏನ್ ಅನ್ಸುತ್ತೆ? ಈಗ ಏನ್ ಮಾಡ್ತೀರಿ ನೀವು ಮುಂದೆ? ನಾವು ಮುಂದೆ ನಮ್ಮ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ ಇದು ಮಾಡಬೇಕು. ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಅವ್ರು ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಬಟ್ ಇದು ಮಾಡಿದ್ದು ತಪ್ಪು, ತುಂಬಾ ತಪ್ಪು. ಇನ್ನೊಬ್ಬರ ಫೋಟೋ ನೀವು ತೋರಿಸಬಾರ್ದಲ್ಲ, ಯಾರಿಗಾದ್ರೂ ಇದು ಮಾಡಬಾರ್ದಲ್ಲ. ತುಂಬಾ ದುಃಖ ಆಗಿದೆ ನಮಗೆ. ಅವರು ನಿಮಗೆ ಪರಿಚಯ ಉಂಟಾ? ಹೇಗೆ? ಸುಜಾತ ಭಟ್ ಅಂತ? ಇಲ್ಲ ಸರ್, ಪರಿಚಯ ಇಲ್ಲ. ಗೊತ್ತಿಲ್ಲ ಯಾರು ಅಂತ ಹೇಳಿ? ಐ ಡೋಂಟ್ ನೋ. ಇವಾಗ ಗೊತ್ತಾಗಿದೆ ಈ ತರ? ಟಿವಿಯಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ನಮಗೆ. ಹಿಂದೆ ನೀವು ಮಾತಾಡಿದ್ರ ಬಗ್ಗೆ? ಇಲ್ಲ ಸರ್, ನೋವೇ. ನಿಮ್ಮ ಸಹೋದರಿ ಹೇಳಿದ್ದು ಏನಿಲ್ಲ, ಗೊತ್ತಿಲ್ಲ. ಬಟ್ ಅವರ ರಂಗಪ್ರಸಾದ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಇತ್ತಂತೆ 12 ವರ್ಷ. ಅದು ನಿಮ್ಮ ಮಾಧ್ಯಮದಲ್ಲಿ ನೋಡಿ ನನಗೆ ಗೊತ್ತಾಗಿದ್ದು. ಅದು ಬಿಟ್ರೆ ಬೇರೆ ಏನು ಮಾಹಿತಿ ಇಲ್ಲ ನಮಗೆ. ಹೌದು, ಟಿವಿ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿ ಗೊತ್ತಾಗಿದ್ದು. ನೀವು ಎಷ್ಟು ಜನ? ನಾವು 5 ಜನ, 2 ಗಂಡು 3 ಹೆಣ್ಣು. ಈಗ ಈ ತರ ಇವರು ಈ ತರ ಆಗಿದ್ದಕ್ಕೆ ನಿಮ್ಮ ಅಕ್ಕ ತಂಗಿಯರು, ಸಹೋದರಿಯರು, ಬಾಕಿ ಏನು ಆಕ್ಷೇಪ ವ್ಯಕ್ತಪಡಿಸಿದ್ರು? ಆಕ್ಷೇಪ ಬೇಜಾರಾಗಿದೆ, ತುಂಬಾ ಬೇಜಾರಾಗಿದೆ. ಎಲ್ಲರೂ ಬೇಜಾರಾಗಿದೆ ಆತರ. ಈಗ ಮುಂದೆ ಕ್ರಮ ಅಂದ್ರೆ ಯಾವ ರೀತಿ? ಮುಂದೆ ಕ್ರಮ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿ ನಾವು ಮುಂದಿನ ಕ್ರಮ ತಗೊಳ್ತೀವಿ. ನಮ್ಮ ಅಕ್ಕ ತಂಗಿ 2007. ಎಸ್, ಲವ್ ಮ್ಯಾರೇಜ್? ಹೌದು. ಇವ್ರು ಏನು ವರ್ಕ್ ಮಾಡ್ತಿದ್ರು? ಸಿ ವಾಸ್ ಅ ನರ್ಸ್, ರಾಮಯ್ಯ ಹಾಸ್ಪಿಟಲ್. ಅವ್ರು ಏನು ವರ್ಕ್ ಮಾಡ್ತಿದ್ರು? ಅವರ ಹಸ್ಬೆಂಡ್ he was a leather designer. ಇಬ್ರು ಅಲ್ಲೇ ಲವ್ ಆಗಿ ಮದುವೆ ಆಗಿದೆ? ಹೌದು.
ಹೆಸರು ಹೇಳಿ ಸರ್. ನನ್ನ ಹೆಸರು ವಿಜಯ್ ಪನ್ನಪ್ಪ ಅಂತ. ನೀವು ಇಲ್ಲೇ ವಾಸನ? ಕೆದ್ದಮುಳು. ಐ ವಾಸ್ ಬಾರ್ನ್ ಇನ್ ಬ್ರಾಟ್ ಅಪ್ ಕೆದ್ದಮುಳೂರು, ವಿರಾಜಪೇಟೆ, ಇಲ್ಲಿಂದ ಒಂದು 7 ಕಿಲೋಮೀಟರ್. ಅವ್ರು ಶ್ರೀವತ್ಸ ಅಂತ, ಈಸ್ ಎ ಲೆದರ್ ಡಿಸೈನರ್, ಬ್ರಾಹ್ಮಿನ್. ತಂದೆ BEL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಇದ್ದಾರಾ ಈಗ? ಶ್ರೀವತ್ಸ ಇದ್ದಾರೆ? ಇಲ್ಲ, ಸತ್ತೋದ್ರು ಅವರು. 2 ವರ್ಷ ಆಗಿರ್ಬೇಕು. ಈಸ್ ನೋ ಮೋರ್. 2 ವರ್ಷ ಆಯ್ತು. ಇವರೇ ಅವರು ನೋಡಿದ್ರು? ಅವರೇ. ಇವರೇ? ಎಕ್ಸಾಕ್ಟ್ಲಿ, ಕರೆಕ್ಟ್. ಇವರೇ? ಹೌದು ನೋಡಿ, ಹೌದು, ಗೊತ್ತಾಯ್ತು. ಕನ್ಫರ್ಮ್ 100%. ಅವ್ರು ಶ್ರೀವತ್ಸ ಅಂತ, ಈಸ್ ಎ ಲೆದರ್ ಡಿಸೈನರ್, ಬ್ರಾಹ್ಮಿನ್. ತಂದೆ BEL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಇದ್ದಾರಾ ಈಗ? ಶ್ರೀವತ್ಸ ಇದ್ದಾರೆ? ಇಲ್ಲ, ಸತ್ತೋದ್ರು ಅವರು. 2 ವರ್ಷ ಆಗಿರ್ಬೇಕು. ಈಸ್ ನೋ ಮೋರ್. 2 ವರ್ಷ ಆಯ್ತು. ಇವರೇ ಅವರು ನೋಡಿದ್ರು? ಅವರೇ. ಇವರೇ? ಎಕ್ಸಾಕ್ಟ್ಲಿ, ಕರೆಕ್ಟ್. ಇವರೇ? ಹೌದು ನೋಡಿ, ಹೌದು, ಗೊತ್ತಾಯ್ತು. ಕನ್ಫರ್ಮ್ 100%. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿ ಪತಿ ಶ್ರೀವತ್ಸ ಫೋಟೋ ರಿವೀಲ್. 2007ರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು ಶ್ರೀವತ್ಸ. 2007ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದು ಶ್ರೀವತ್ಸ ಮತ್ತು ವಸಂತಿ. ಮದುವೆಯಾದ ಒಂದೇ 1 ತಿಂಗಳಿಗೆ ವಸಂತಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ವಸಂತಿ ಸಾವಿಗೀಡಾದ ಕೆಲ ತಿಂಗಳಲ್ಲಿ ಶ್ರೀವತ್ಸ ಕೂಡ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ಈಗ ವಸಂತಿ ಪತಿ ಶ್ರೀವತ್ಸ ಫೋಟೋ ರಿವೀಲ್ ಆಗಿದೆ. ಯಾರು ಈ ಶ್ರೀವತ್ಸ, ಹೇಗಿದ್ರು? ವಸಂತಿ ಮತ್ತು ಶ್ರೀವತ್ಸ 2007ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ 1 ತಿಂಗಳಿಗೆ ವಸಂತಿ ವಿರಾಜಪೇಟೆಗೆ ಬರ್ತಾರೆ. ಅಲ್ಲಿ ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಒಂದು ಅಪರಿಚಿತ ಶವ ಸಿಗುತ್ತೆ. ಅಲ್ಲಿ ಸಿಕ್ಕ ಬಟ್ಟೆ ಮತ್ತೊಂದರ ಮೇಲೆ ಇವರು ಗುರುತಿಸ್ತಾರೆ, ಇದು ವಸಂತಿನೇ ಅಂತ ಹೇಳಿ. ಯಾರು? ವಸಂತಿಯ ಕುಟುಂಬಸ್ಥರು. ಈಗ ವಸಂತಿಯ ಪತಿ ಯಾರು? ಶ್ರೀವತ್ಸ. ಶ್ರೀವತ್ಸ ಅವರ ಫೋಟೋ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಇದೆ ಶ್ರೀವತ್ಸ ಫೋಟೋ. ವಸಂತಿ ಪ್ರೀತಿಸಿ ಮದುವೆಯಾಗಿದ್ದ ವಸಂತಿಯ ಪತಿ ಶ್ರೀವತ್ಸ ಫೋಟೋನ ನೀವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2007ರಲ್ಲಿ ಇವರಿಬ್ಬರಿಗೂ ಮದುವೆಯಾಗಿರುತ್ತೆ. ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿರ್ತಾರೆ. 2007ರಲ್ಲಿ ಅನಾರೋಗ್ಯದಿಂದ ಶ್ರೀವತ್ಸ ಅವರು ಕೂಡ ಮೃತಪಡ್ತಾರೆ. ಮದುವೆಯಾದ ಒಂದೇ ತಿಂಗಳಿಗೆ ವಸಂತಿ ಅವರು ವಿರಾಜಪೇಟೆಗೆ ಬರ್ತಾರೆ. ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದಾದ ಕೆಲವು ತಿಂಗಳಲ್ಲಿ ಶ್ರೀವತ್ಸ ಕೂಡ ಅನಾರೋಗ್ಯದಿಂದ ಮೃತಪಡ್ತಾರೆ.